ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಈಗಷ್ಟೇ ಅಂದರೆ ಸೋಮವಾರ 18ನೇ ತಾರೀಕಿನಿಂದ 20ನೇ ತಾರೀಕು ಬುಧವಾರದವರೆಗೂ ಇಲ್ಲಿ ಮಲ್ಲೇಶ್ವರಂನಲ್ಲಿ ಗಂಗಮ್ಮ ಜಾತ್ರೆ ನಡೀತಾ ಇದೆ. ತುಂಬಾ ವಿಜೃಂಭಣೆಯಿಂದ ಎಲ್ಲಾ ವರ್ಷದಂಗೆ ಈ ವರ್ಷ ಕೂಡ ನಡೀತಾ ಇದೆ ಜಾತ್ರೆ. ನಾನು ಎಷ್ಟೋ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೀನಿ, ನನಗೆ ದೇವರಲ್ಲಿ ಇಷ್ಟವಾಗಿರುವಂತ ದೇವರಲ್ಲಿ ಇವರು ಕೂಡ ಒಬ್ರು ಅಂತ. ತುಂಬಾನೇ ನಾನು ನಂಬಿರುವಂತ ದೇವಿ ಅಂತಾನೆ ಹೇಳ್ಬೋದು. ಈ 2 ದಿನ ಅಂದ್ರೆ ಸೋಮವಾರ ಮಂಗಳವಾರ ಅಂತೂ ತುಂಬಾ ವಿಜೃಂಭಣೆಯಿಂದ ನಡೀತು. ಮತ್ತೆ ಇವತ್ತು ಕೊನೆ ದಿನ ಅಂದ್ರೆ 3ನೇ ದಿನ. ಇವತ್ತು ಕೂಡ ತುಂಬಾನೇ ಚೆನ್ನಾಗಿ ನಡೀತಾ ಇದೆ. ಗಂಗಮ್ಮ ದೇವಿ ಅಂತೂ ನೋಡೋದಿಕ್ಕಂತೂ 2 ಕಣ್ಣು ಕೂಡ ಸಾಲದು, ಅಷ್ಟೂ ಚೆನ್ನಾಗಿದ್ರು. ನಲ್ಲಿ ಜಾತ್ರೆ ಅಂತೂ ತುಂಬಾ ಚೆನ್ನಾಗಿ ನಡೀತಾ ಇದೆ. ಇನ್ನು ಇವತ್ತಿನ ಬಗ್ಗೆ ಮಾತಾಡಬೇಕು ಅಂದ್ರೆ ಅಧಿಕ ಮಾಸ ಭಾನುವಾರದಿಂದ ಶುರು ಆಗಿದೆ ಅಲ್ವಾ. ಈ ಒಂದು ಪುರುಷೋತ್ತಮ ಮಾಸದಲ್ಲಿ ಪ್ರತಿನಿತ್ಯ ಶ್ರೀ ಅಧಿಕ ಮಾಸದ ಮಹಾತ್ಮೆಯನ್ನ ಕೇಳ್ತಾ ಹೋಗೋಣ. ಒಂದೊಂದು ದಿನ ಒಂದೊಂದು ಅಧ್ಯಾಯವನ್ನ ಶ್ರವಣ ಮಾಡೋಣ ಅಂತ. ಇದರಿಂದ ನಮಗೆ ಪುಣ್ಯ ಸಂಪಾದನೆ ಆಗುತ್ತೆ. ಇವಾಗ ಮೊದಲನೇ ದಿನದ ಅಧ್ಯಾಯ ಕೇಳೋಣ. ಸರ್ವ ವಿಘ್ನಗಳ ನಾಶಕನಾದಂತಹ ಗೌರಿ ಪುತ್ರ ಗಜಾನನನ್ನ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ವಾಗ್ದೇವಿ ಆದಂತಹ ವಾಣಿಗೆ ವಂದನೆಯನ್ನ ಮಾಡ್ತಾ ಅಧಿಕ ಮಾಸದ ಮಹಾತ್ಮೆಯ ಮಂಗಳಾಚರಣೆಯನ್ನ ಭಗವಂತನ ಸಾಕ್ಷಿಯಾಗಿ ಪ್ರಾರಂಭವನ್ನ ಮಾಡೋಣ. ಒಮ್ಮೆ ನೈಮಿಷಾರಣ್ಯದಲ್ಲಿ ಶೌನಕ, ಗೌತಮಿ, ಕಶ್ಯಪಾದಿ ಮುನಿಗಳೆಲ್ಲರೂ ಯಜ್ಞ ಮಾಡಲು ಸೇರಿದ್ದರು. ಆಗ ಅಲ್ಲಿಗೆ ವೇದವ್ಯಾಸರ ಶಿಷ್ಯರಾದ ಸೂತ ಪುರಾಣಿಕರು ಆಗಮಿಸಿದರು. ಆಗ ಋಷಿಗಳೆಲ್ಲರೂ ಅವರೆಲ್ಲರನ್ನು ಕುರಿತು, ಹೇ ಋಷಿವರಣ್ಯರೇ, ಹಿಂದೆಯೂ ತಾವು ತಮ್ಮನ್ನ ಈ ಸಂಸಾರ ಸಾಗರದಿಂದ ಉದಾರಿಸುವಂತಹ ಭಗವಂತನ ಅನೇಕ ಮಹಿಮೆಗಳನ್ನು ನಿರೂಪಿಸಿದಿರಾ. ಈಗಲೂ ಸಹ ತಾವು ಪರಮಾನಂದಕ್ಕೆ ಕಾರಣವಾದಂತಹ ತಾವು ಸಂಸಾರ ರೂಪಿ ರೋಗಕ್ಕೆ ರಾಸಾಯನ ಸ್ವರೂಪವಾಗುವಂತಹ ಆ ಪರಮಾತ್ಮನಲ್ಲಿ ನೀಲಾಕಥೆಗಳನ್ನು ತಿಳಿಸಬೇಕೆಂದು ಪ್ರಾರ್ಥಿಸಿಕೊಂಡರು. ಶೌನಕಾದಿ ಮುನಿಗಳ ಪ್ರಾರ್ಥನೆಯನ್ನ ಕೇಳಿ ಸೂತರು ಹೇಳಿದರು, ಈಗ ನಾನು ಹೇಳುವಂತಹ ಪರಮ ಪವಿತ್ರವಾದಂತಹ ಕಥೆಯನ್ನ ತಾವುಗಳೆಲ್ಲರೂ ಆಲಿಸಿರಿ. ಒಮ್ಮೆ ನಾನು ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸೋ ಬಯಕೆಯಿಂದ ಆ ಸೇತು ಹಿಮಾಚಲ ಯಾತ್ರೆ ಮುಗಿಸಿ ಹಸ್ತಿನಾಪುರಕ್ಕೆ ಬಂದೆನು. ಅಲ್ಲಿಯ ರಾಜನಾದಂತಹ ಪರೀಕ್ಷಿತ ಮಹಾರಾಜನು ತನ್ನ ರಾಜ್ಯವನ್ನ ತ್ಯಜಿಸಿ ದೇವರ್ಷಿಗಳ ಸಹಿತ ಮಹಾಪುಣ್ಯ ಕ್ಷೇತ್ರವಾದಂತಹ ಗಂಗಾ ನದಿಯ ತೀರಕ್ಕೆ ತೆರಳಿದನೆಂದು ತಿಳಿತು. ಬ್ರಾಹ್ಮಣೋತ್ತಮರೇ, ನಾನು ಸಹ ಏನನ್ನೋ ಕೇಳಬೇಕೆಂದು ಅಲ್ಲಿಗೆ ಬಂದೆ. ಆಗ ಅಲ್ಲಿಗೆ ಮಹಾ ತೇಜಸ್ವಿಯಾದಂತಹ ವೇದವ್ಯಾಸರ ಪುತ್ರರಾದ ಶುಕಮುನಿಗಳು ಶ್ರೀಕೃಷ್ಣನ ಚರಣ ಕಮಲಗಳನ್ನು ಧ್ಯಾನಿಸುತ್ತಾ ಬಂದರು. ಅವರಿಗಾಗ ಕೇವಲ 16 ವರ್ಷಗಳು. ಮಹಾಪ್ರತಾಪಿಯಾದಂತಹ ಅವರು ನೋಡುತ್ತಲೇ ಎಲ್ಲಾ ಋಷಿಗಳು ತಕ್ಷಣ ತಮ್ಮ ತಮ್ಮ ಆಸನಗಳಿಂದ ಎದ್ದು ನಿಂತು ಅವರನ್ನ ಸ್ವಾಗತಿಸಿದರು. ಅವರಿಗೆ ಉಚಿತ ಸತ್ಕಾರವನ್ನ ಮಾಡಿದರು. ಅವರನ್ನ ಅತ್ಯುನ್ನತ ಆಸನದಲ್ಲಿ ಕೂರಿಸಿದರು. ಆಗ ಅವರೆಲ್ಲರೂ ಸುತ್ತಲೂ ಕುಳಿತುಕೊಂಡರು ಎಂಬಲ್ಲಿಗೆ ಅಧಿಕ ಮಾಸದ ಮಹಾತ್ಮೆಯ ಮೊದಲನೇ ಅಧ್ಯಾಯ ಸಂಪೂರ್ಣವಾಯಿತು. ಇನ್ನು ಅಧಿಕ ಮಾಸದ ಮಹಾತ್ಮೆಯ ಅಧ್ಯಾಯ 2. ಸೂತರು ಮುಂದುವರಿಸುತ್ತಾ ಆ ಋಷಿಗಳೆಲ್ಲರೂ ಈ ರೀತಿಯಾಗಿ ತಿಳಿಸಿದರು. ಪರೀಕ್ಷಿತ ಮಹಾರಾಜನ ಅಪೇಕ್ಷೆಯಂತೆ ಶುಕ ಮಹಾಮುನಿಗಳು ಅವರಿಗೆ ಭಾಗವತದ ಪುರಾಣವನ್ನ ಹೇಳಿದರು. ಅಲ್ಲೇ ಇದ್ದ ನಾನೂ ಸಹ ಆ ಪುರಾಣವನ್ನ ಕೇಳಿದೆ. ಮಹಾರಾಜನ ಮೋಕ್ಷ ಪ್ರಾಪ್ತಿಯ ನಂತರ ನೀವೆಲ್ಲರೂ ಯಜ್ಞ ಮಾಡುತ್ತಿರುವ ಸಮಾಚಾರವನ್ನ ತಿಳಿದು ಬಂದೆನು. ಯಜ್ಞ ದೀಕ್ಷೆಯಲ್ಲಿರುವ ತಮ್ಮೆಲ್ಲರನ್ನು ನೋಡಿ ಕೃತಾರ್ಥನಾದೆನು. ಭಗವಾನ್ ವೇದವ್ಯಾಸರ ಮುಖದಿಂದ ಕೇಳಿದ ಆತ್ಮೋದ್ಧಾರದ ಆ ಕಥೆಯನ್ನ ನಿಮಗೀಗ ತಿಳಿಸುತ್ತೇನೆ, ಸಾವಧಾನ ಚಿತ್ತರಾಗಿ ಕೇಳಿರಿ. ಒಮ್ಮೆ ದೇವಶ್ರೀ ನಾರದರು ಗಂಗಾ ಮತ್ತು ಅಲಕಾನಂದ ನದಿಗಳು ಹರಿಯುವಂತ ಸ್ಥಳದಲ್ಲಿ ನೆಲೆಸಿರುವ ನರನಾರಾಯಣರ ಆಶ್ರಮಕ್ಕೆ ಬಂದರು. ಆ ಮಹಾಮುನಿ ನಾರಾಯಣನಿಗೆ ಸಾಷ್ಟಾಂಗ ಪ್ರಣಾಮಗಳನ್ನ ಮಾಡಿ ಭಕ್ತಿಯಿಂದ ಸ್ತುತಿಸಿದರು. ಭಗವಾನ್, ನಾನು ನಿಮ್ಮಲ್ಲಿ ಶರಣಾಗತನಾಗಿ ಬಂದಿರುವೆ. ತಾವು ತಮ್ಮ ತಪಸ್ಸಿನಿಂದ ಮುಳುಗುತ್ತಿರುವ ಈ ಪೃಥ್ವಿಯನ್ನು ಉದ್ಧಾರ ಮಾಡುತ್ತಿರುವಿರಿ. ಯಾಕಂದ್ರೆ ಒಬ್ಬರು ಮಾಡಿದ ಪಾಪದಿಂದ ಈ ಭೂಮಿಯು ಮುಳುಗಬಹುದು, ಹಾಗೆಯೇ ಇನ್ನೊಬ್ಬರು ಮಾಡುವ ತಪಸ್ಸಿನಿಂದ ಈ ಭೂತಾಯಿಯು ಉದ್ಧಾರವಾಗುವುದು ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ನಾರದರು ಮುಂದುವರಿಸಿದರು, ಮಹಾತ್ಮರೇ, ಈ ಕಲಿಗಾಲದಲ್ಲಿ ಎಲ್ಲರ ಮನಸ್ಸು ವಿಷಯೋಪಭೋಗಗಳಲ್ಲಿ ನಿರವಾಗಿದೆ. ವಿಷ್ಣುವಿಗೆ ಉಪಕಾರ ಬಹಳ ಪ್ರಿಯವೆಂದು ನಾನು ಕೇಳಿದ್ದೇನೆ.
ಆದ್ದರಿಂದ ಪ್ರಪಂಚಕ್ಕೆ ಉಪಕಾರ ಆಗುವಂತಹ ಮಾತನ್ನು ತಮ್ಮಿಂದ ಕೇಳಲು ನಾನು ಬ್ರಹ್ಮಲೋಕದಿಂದ ಇಲ್ಲಿಗೆ ಬಂದಿದ್ದೇನೆ. ಅದನ್ನು ಕೇಳಿದ ಮಾತ್ರದಿಂದಲೇ ಮೋಕ್ಷ ಪ್ರಾಪ್ತಿಯಾಗುವಂತಹ ಕಥೆಯನ್ನ ಮಹತ್ವವನ್ನ ತಾವು ನನಗೆ ಉಪದೇಶಿಸಿರಿ ಎಂದು ಪ್ರಾರ್ಥಿಸಿದರು. ನಾರದರ ಮಾತುಗಳನ್ನು ಕೇಳಿ ನಾರಾಯಣನು ಲೋಕವನ್ನೇ ಪವಿತ್ರಗೊಳಿಸುವಂತಹ ಪುರುಷೋತ್ತಮನ ಅದ್ಭುತ ಮಹಾತ್ಮೆಯನ್ನು ನಾರದರಿಗೆ ತಿಳಿಸಿದರು. ಆ ಪುರುಷೋತ್ತಮನ ಮಹಾತ್ಮೆಯ ಶ್ರವಣ ಮಾತ್ರದಿಂದಲೇ ದರಿದ್ರತೆ ಮತ್ತು ವೈದವ್ಯ ದೂರ ಆಗಿ ಯಶಸ್ಸು, ಸತ್ಪುತ್ರ ಹಾಗೂ ಮೋಕ್ಷ ಪ್ರಾಪ್ತಿಯಾಗುವುದರಲ್ಲಿ ಸಂಶಯವಿಲ್ಲ ಅಂತ ಹೇಳುತ್ತಾರೆ. ಹಾಗಂತ ನಾರದರು ಹೇಳಿದರು, ಮಹಾಮುನಿಗಳೇ, ಈ ಪುರುಷೋತ್ತಮ ಎಂಬ ಹೆಸರಿನ ದೇವರು ಯಾರು? ಅವರ ಮಹಾತ್ಮೆ ಏನು? ಈ ಮಾಸದ ವ್ರತದ ವಿಧಾನವನ್ನ ನಮಗೆ ಸವಿಸ್ತಾರವಾಗಿ ತಿಳಿಸಿರಿ ಎಂದು ಕೇಳಿದರು. ಆಗ ನಾರಾಯಣರು ಹೇಳಿದರು, ಪುರುಷೋತ್ತಮ ಎನ್ನುವುದು ಒಂದು ಮಾಸದ ಹೆಸರು. ಈ ತಿಂಗಳಿನ ಸ್ವಾಮಿಯೂ ಸಹ ದಯಾಸಾಗರನಾದಂತಹ ಪುರುಷೋತ್ತಮನೇ ಆಗಿದ್ದಾನೆ. ಈ ತಿಂಗಳಲ್ಲಿ ಮಾಡುವಂಥ ವ್ರತಾಚರಣೆ ಶ್ರೀ ಪುರುಷೋತ್ತಮನಾದಂತಹ ಮಹಾವಿಷ್ಣುವು ಪ್ರಸನ್ನನಾಗುತ್ತಾನೆ. ಈ ತಿಂಗಳಿಗೆ ಪುರುಷೋತ್ತಮ ಮಾಸವೆಂದು ಹೇಳುತ್ತಾರೆ ಎಂಬಲ್ಲಿಗೆ ಪುರುಷೋತ್ತಮ ಮಾಸದ ಮಹಾತ್ಮೆಯ 2ನೇ ಅಧ್ಯಾಯ ಸಂಪೂರ್ಣವಾಯಿತು. ಅಧಿಕ ಮಾಸದ ಮಹಾತ್ಮೆಯ ಅಧ್ಯಾಯ 3. ನಾರಾಯಣರು ಮುಂದುವರೆದು ನಾರದರಿಗೆ ಹೇಳುತ್ತಾರೆ, ದುಷ್ಟನಾದ ದುಶ್ಯಾಸನನ್ನು ಧರ್ಮರಾಯನನ್ನು ದ್ಯುತಿಕೀಡಿನಲ್ಲಿ ಸೋಲಿಸಿ ದ್ರೌಪದಿಯನ್ನು ತುಂಬಿದ ಸಭೆಯಲ್ಲಿ ಅವಮಾನಗೊಳಿಸುತ್ತಾನೆ. ಷರತ್ತಿಗೆ ಅನುಸಾರವಾಗಿ ಪಾಂಡವರು ರಾಜ್ಯವನ್ನ ತ್ಯಜಿಸಿ ಕಾಮ್ಯ ಕವನದಲ್ಲಿ ವಾಸಿಸುತ್ತಿದ್ದರು. ಒಮ್ಮೆ ಶ್ರೀಕೃಷ್ಣನು ಪಾಂಡವರನ್ನ ನೋಡಲು ಕಾಡಿಗೆ ಬಂದನು. ಅವರೆಲ್ಲರೂ ಕೃಷ್ಣನನ್ನು ನೋಡುತ್ತಲೇ ನಮಸ್ಕರಿಸಿ ಬಹಳ ದುಃಖಿತರಾದರು. ಅವರ ಸ್ಥಿತಿಯನ್ನು ನೋಡಿ ಕೃಷ್ಣನಿಗೆ ಬಹು ಪಶ್ಚಾತ್ತಾಪವಾಯಿತು. ಆಗ ಧರ್ಮರಾಜನು ತಮ್ಮ ಈ ದುಸ್ಥಿತಿಗೆ ಕಾರಣವೇನೆಂದು ಪ್ರಶ್ನಿಸಿದರು. ಅದಕ್ಕೆ ಶ್ರೀಕೃಷ್ಣನು ಉತ್ತರಿಸುತ್ತಾನೆ, ಚೈತ್ರಾದಿ ಎಲ್ಲ ಮಾಸಗಳು ಹಗಲು ರಾತ್ರಿ, ಉತ್ತರಾಯಣ ಮತ್ತು ದಕ್ಷಿಣಾಯಣ, ನದಿ, ಸಮುದ್ರ, ಪರ್ವತ ಇತ್ಯಾದಿಯಾಗಿ ಎಲ್ಲವೂ ಶರೀರಧಾರೆಗಳು ತಮ್ಮ ತಮ್ಮ ಗುಣಗಳಿಗೆ ಅನುಸಾರವಾಗಿ ಪೂಜಿಸಲ್ಪಡುತ್ತಾರೆ. ಪ್ರತಿಯೊಂದಕ್ಕೂ ಅವರದೇ ಆದಂತಹ ದೇವತೆಗಳು ಇರುತ್ತಾರೆ. ಎಲ್ಲರೂ ತಮ್ಮ ತಮ್ಮ ಅಧಿಕಾರಕ್ಕೆ ಅನುಸಾರವಾಗಿ ಪೂಜೆಗೊಂಡ ಮೇಲೆ ಉತ್ತಮ ಫಲವನ್ನ ಕೊಡುತ್ತಾರೆ. ಹೀಗಿರುವಲ್ಲಿ ಒಮ್ಮೆ ಅಧಿಕ ಮಾಸ ಅಂದರೆ ಮಲಮಾಸ ಉತ್ಪನ್ನವಾಯಿತು. ಆಗ ಎಲ್ಲರೂ ಅದನ್ನ ನಿಂದಿಸಲಾರಂಭಿಸಿದರು. ಈ ಮಲಮಾಸವು ಯಾವುದೇ ಶುಭ ಕಾರ್ಯಕ್ಕೂ ಯೋಗ್ಯವಲ್ಲ. ಯಾಕಂದರೆ ಈ ಮಾಸದಲ್ಲಿ ಸೂರ್ಯನ ಸಂಕ್ರಮಣವಿರೋದಿಲ್ಲ. ಇದು ಎಲ್ಲಾ ತಿಂಗಳುಗಳ ಮಲಸ್ವರೂಪ. ಹಾಗಾಗಿ ಇದು ಅಸ್ಪರ್ಶ ಎಂಬುದಾಗಿ ಹೀಗೆ ಹೀಯಾಳಿಸತೊಡಗಿದರು. ಆಗ ಮಲಮಾಸವು ಅತ್ಯಂತ ದುಃಖ ಮತ್ತು ಪಶ್ಚಾತ್ತಾಪದಿಂದ ಕುಗ್ಗಿ ಹೋಯಿತು. ಹೇಗೋ ಧೈರ್ಯ ತಂದುಕೊಂಡು ವೈಕುಂಠದಲ್ಲಿರುವಂತಹ ಪುರುಷೋತ್ತಮನಿಗೆ ಶರಣಾಯಿತು. ಅಲ್ಲಿ ಪರಮಾತ್ಮನನ್ನ ನೋಡಿ ಸಾಷ್ಟಾಂಗ ಪ್ರಣಾಮವನ್ನ ಮಾಡಿ ಗದ್ಗದಿತ ವಾಣಿಯಲ್ಲಿ ತೊದಲ ನುಡಿಗಳನ್ನ ಹಾಡತೊಡಗಿತು ಎಂಬಲ್ಲಿಗೆ ಪುರುಷೋತ್ತಮ ಮಾಸದ ಮಹಾತ್ಮೆಯ 3ನೇ ಅಧ್ಯಾಯ ಸಂಪೂರ್ಣವಾಯಿತು.